ಇವೆಲ್ಲ ಮೊಸರನ್ನ ತಿನ್ನಕ್ ಬಳಸಿದ್ರೆ ಇವಳು ಮಕ್ಕಕ್ಕೆ ಹಾಕಿ ಬಳಸ್ತಾಳೆ. ಅಯ್ಯ ಲೂಸು ಎಷ್ಟು ಚೆನ್ನಾಗಿರ್ತದೆ ಒಂದು ಹುಡುಗಿ ಹೊಡೆದ್ಬಿಟ್ಟೆ ಅಂತ ಅಳ್ತಿದ್ದಾಳೆ ನೋಡಿ ಗೈಸಲ್ಲಿ. ಏನಕ್ಕೆ ಅಳ್ತಿದ್ಯಾ? ಮಕ್ಕ ನೋಡೋದಲ್ಲ ಮಾತಾಡು, ಮಕ್ಕ ನೋಡೋದಲ್ಲ ಮಾತಾಡು. ನಾನು ಹಿಂಗೆ ಮಾತಾಡೋದು, ನಾನು ಹಿಂಗೆ ಮಾತಾಡೋದು. ಬಾ ಅಂದೆ ತಾನೆ. ಓಡ್ತಾವ ನೋಡಿ ಗೈಸ್, ಏನ್ ಅನ್ಕೊಂಡವಳು ಇಲ್ಲಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಸೊ ನೀವು ಹೇಳಿದಾಗನೇ ಡೈಲಿ ವ್ಲಾಗ್ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ಡೈಲಿ ಆಗಲಿಲ್ಲ ಅಂದರೂ ಒನ್ ಡೇ ಬಿಟ್ಟು ಒನ್ ಡೇ ವ್ಲಾಗ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಇವತ್ತಿನ ದಿನ ಏನೂ ಇಲ್ಲ ಗೈಸ್, ಇವತ್ತು ಸಣ್ಣ ಮುನ್ನವರು ಬರ್ಡೇ ಇನ್ವೈಟ್ ಮಾಡಿದ್ದಾರೆ. ಬರ್ಡೇಗೆ ಹೋಗಬೇಕು. ಬರ್ಡೇ ಮುಗಿಸ್ಕೊಂಡು ಹಾಗೇನೆ ಸ್ವಲ್ಪ ಕೆಲಸಗಳಿದೆ. ಇವತ್ತು ಸುರಭಿಗೆ ಸ್ವಲ್ಪ ನೋಡೋಣ, ಎಲ್ಲ ಹೇಳಿದಿರ ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡಿ ಹಂಗೆ ಹಿಂಗೆ ಅಂತ. ಇವತ್ತು ಉರಿಸ್ತೀನಿ, ನೋಡೋಣ ಆ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ನನ್ಗೆ ಯಾವ ರೀತಿ ಉರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಒಂದು ಹುಡುಗಿ ಹಿಡ್ಕೊಂಡು ಉರ್ಸೋಣ ಗೈಸ್. ಹುರ್ಕೋತಾಳೆ ಇಲ್ವಾ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇವಾಗ ಅದೇ ಸುರಭಿ ಬರ್ಡೆಗೆ ಗೋಲ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ನಾನು ಮುಂಚೆನೆ ಜನವರಿ ಮಂತಲ್ಲೇ ಹಾಕಿದ್ದೆ. ಅವಾಗ ಇನ್ನೂ ಕಡಿಮೆ ಇತ್ತು, ಸಮಥಿಂಗ್ 12,000 ಸಮಥಿಂಗ್ ಇತ್ತು ಅನ್ಸುತ್ತೆ. ಇವಾಗ 15,000 ಸಮಥಿಂಗ್ ಆಗಿದೆ. ಮೊನ್ನೆ ಇನ್ನೂ ಜಾಸ್ತಿ ಇತ್ತು, 16,000 ಸಮಥಿಂಗ್ ಇತ್ತು. ಇವತ್ತು ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಸೊ ಪಾಪ ಅವ್ರನ್ನ ಮಾತಾಡ್ರಿ ಅಂತ ಹೇಳೋಣ ಅಂದ್ರೆ ಅವರು ಒಳಗಡೆ ನಾಚ್ಕೊಂಡು ಹೊಂಟೋಗ್ತಿದ್ದಾರೆ, ಮಾತಾಡ್ತಿಲ್ಲ. ಇನ್ನೂ ಡೌನ್ ಆಗುತ್ತೆ ಗೈಸ್ ಗೋಲ್ಡ್ ರೇಟು. ಹಿಂಗಾದ್ರೆ ಇಷ್ಟು ರೇಟ್ ಆದ್ರೆ ಯಾರು ತಗೋತಾರೆ? ಯಾರ ಕೈಲೂ ತೊಗೊಳಕ್ಕಾಗಲ್ಲ, ಅಷ್ಟೊಂದು ರೇಟ್ ಆಗ್ಬಿಟ್ಟಿದೆ. ಇವಾಗ ಬಂದಿದ್ದೀನಿ ಅಂಗಡಿ ಹತ್ರ, ಏನೋ ತಗೋಬೇಕಿತ್ತು. ಎಲ್ಲ ಮೊಸರನ್ನ ತಿನ್ನಕ್ಕೆ ಬಳಸಿದ್ರೆ ಇವಳು ಮಕ್ಕಕ್ಕೆ ಹಾಕಿ ಬಳಸ್ತಾಳೆ. ಮಕ್ಕಕ್ಕೆ ಹಾಕೊಳಕ್ ಬೇಕಂತ ಗೈಸ್ ಮೊಸರು ತೊಗೊಂಡು ನೀರು ತೊಗೊಂಡು ಹೋಗೋಣ ಗೈಸ್. ಇನ್ನು ಶೂಟ್ ಇದೆ, ಶೂಟ್ ಮಾಡಿಸ್ಬೇಕು, ಬರ್ಡೇ ಶೂಟು. ಅದಕ್ಕೆ ಏನೋ ಬಟ್ಟೆ ಹುಡುಕ್ಬೇಕು, ಪ್ಲಸ್ ರೆಂಟಲ್ಲೆಲ್ಲ ನೋಡಬೇಕು. ಇನ್ನೂ ತುಂಬ ಕೆಲಸಗಳಿದೆ. ಒಂದು ಆಚೆ ಕರ್ಕೊಂಡು ಹೋಗ್ಬೇಕು. 4 ಗಂಟೆ ಒಂದು ಆಚೆ ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು. ಸಿಕ್ಕಾಪಟ್ಟೆ ಇದೆ ಗೈಸ್. ಬನ್ನಿ ಇಸ್ಕೋಣ. ಕಂಟೆಂಟು ಗೈಸ್, ನಿಮಗೆ ಯಾವ ರೀತಿ ಕಂಟೆಂಟ್ ಮಾಡಬೇಕು, ಯಾವುದ್ರ ಬ್ಲಾಗಿಗೆ ಯಾವ ರೀತಿ ಏನು ಮಾಡಬೇಕು ಅನ್ನೋ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ಮಾಡ್ತೀನಿ, ಟ್ರೈ ಮಾಡ್ತೀನಿ ಗೈಸ್ ನನ್ನ ಕಡೆಯಿಂದ ಬೆಸ್ಟ್ ಕೊಡೋಕ್ಕೆ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ, ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಕ್ಷಮಿಸ್ಬಿಡಿ. ಮನೆಗೆ ಬಂದೆ ಇವಾಗ. ಬನ್ನಿ ಸುರಭಿಗೆ ಸ್ವಲ್ಪ ಕಾಲಲ್ಲಿ ಏನೋ ಮುಡ್ಸೋಣ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡ್ತೀನಿ. ಏನಾದ್ರು ಹೇಳ್ಬಿಟ್ಟು ಅವಳಿಗೆ ಇಷ್ಟ ಆಗದೆ ಇರೋ ನೇಮ್ ಹೇಳ್ಬಿಟ್ಟು ಮುಡ್ಸೋಣ. ಬನ್ನಿ ಇವಾಗ ಎಂಟ್ರಿ ಆಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮನೆಯೊಳಗೆ ಹೋಗ್ಬಿಟ್ಟು ಹತ್ಬೇಕು ಗೈಸ್, ಬೆಟ್ಟ ಇದ್ದಂಗೆ ಐತೆ, ಅಲ್ಲೆಲ್ಲ ಹತ್ಬೇಕು. ಹೊರಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಸುರಭಿ ಅವರೇ ಎಲ್ಲಿದ್ದೀರಾ? ಸೊ ಗೈಸ್ ರೆಡಿ ಆಗ್ತಿದ್ದಾಳೆ ಅನ್ಸುತ್ತೆ. ರೆಡಿ ಆಗ್ಲಿ ಬನ್ರಿ. ಅಯ್ಯ ಲೂಸು ಬಾ. ನಿನ್ಗನ್ಲ ಇನ್ ಯಾರ್ಗನ್ಲಿ? ರೋಡಲ್ಲಿ ಹೋಗೋರ್ಗನ್ಲ? ಬಾ ಬಂದ್ ಮಾತಾಡಿಲ್ಲಿ. ಓಯ್ ಏನು ಗೈಸ್, ಒಳ್ಳೆ ಲೂಸ್ ಆಡ್ದಂಗೆ ಆಡ್ತಾಳೆ ಗೈಸ್. ಈಗಿನ ಕಾಲದ ಹುಡುಗಿರು ಹೆಂಗಿಡ್ಬೇಕು? ಲೂಸ್ ಆಡ್ದಂಗೆ ಆಡ್ತಾಳೆ. ಏನ ನಾನು ನಿನ್ನ ನೀರು ತರಕ್ಕೆ, ನೀರು ಮೊಸರು ತರಕ್ಕೆ ಹೇಳಿದಲ್ಲ ಅಂತಂದಿಲ್ಲ ಗೈಸ್. ಅದು ತಿನ್ನಕ್ಕಲ್ಲ, ಮೊಸರು ಮಕ್ಕ ಹಾಕಳಕಂತೆ. ಏನ್ ಗೊತ್ತಾ, ಅಲ್ಲಿ ಆಚೆ ಹೋಗಿದ್ನಲ್ಲ, ಅದೊಂದು ಹುಡುಗಿ ನನ್ನೇ ನೋಡ್ತಿತ್ತು ಅವಾಗ್ಲಿಂದ. ನಿಜ ನಿಜ ನಿಜ. ಇಸ್ಕೊಳ್ಳ ಹಂಗಾದ್ರೆ ಇಸ್ಕೊಳ್ಳಿ ಅಂತ ನೀನ್ ಇಸ್ಕೊಡ್, ನೀನೆ ಇಸ್ಕೊಡ್. ಇವತ್ತು ಆಚೆ ಹೋಗ್ತೀನಲ್ಲ ಗೈಸ್, ಅಲ್ಲಿ ಇಸ್ಕೊ. ನೀನ್ ಮುಂದೆ ಇಸ್ಕೊತೀನಿ ಬಿಡು. ನಾನು ಹುಡುಗನ್ ಇಸ್ಕೊತೀನಿ. ಸರಿ ಹೋಗು. ಏನ ಪ್ಯಾನ್ ಹೋಗಿ ರೆಡಿ ಆಗ್ಬೇಕಾಯ್ತು.
ಹೊಟ್ಟೆ ಸೇರ್ ತಿನ್ನೋ ಮಕ್ಕಕ್ಕೆ ಮೊಸರು ಹಾಕೊಂಡು ಹಂಗೆ ಅನ್ಕೊಂಡು ತಿನ್ನೋ ಹಂಗೇನೆ ಅನ್ಕೊಂಡು ತಿನ್ನೋ ಹಂಗೇನೆ ಹೇಗೆ ಹಿಂಗೆ ಹಿಂಗೆ ಇನ್ನ ಕೆಲ್ಸಗಳೈತೆ ನಡಿಯಪ್ಪ ಗೈಸ್. ಇನ್ನ ಅವ್ರಿಗೆ ಗಿಫ್ಟ್ ತಗೋಬೇಕು, ಪ್ಲಸ್ ಇನ್ನ ಶೂಟ್ ಎಲ್ಲ ಐತೆ. ನೆಗಡಿ ಆಗ್ಬಿಟ್ಟಿದೆ. ನೆಗಡಿ ಆಗಿದೆ ಅಂತೇಳಿ ಸಿಗೋಣ ಬನ್ನಿ. ಸೊ ಗೈಸ್ ಇವಾಗ ರೆಡಿ ಆಗಿದ್ದೀವಿ. ಇವಾಗ ರೆಡಿ ಆಗಿದ್ದಾಳೆ ನೋಡಿ, ಇವಾಗ ರೆಡಿ ಆಗಿದ್ದಾರೆ. ಹೋಗೋಣ ಬನ್ನಿ. ಹಂಗೇನೆ ಹೇಳಿದ್ದಲ್ಲ ಯಾವ್ದು ಒಂದು ಹುಡುಗಿ ನಂಬರ್ ಕೇಳಿತ್ತು, ನಂಬರ್ ಇಸ್ಕೊಡ್ತೀನಿ ಅಂತ ಹೇಳಿದ್ದಾಳೆ. ಎಷ್ಟು ಚೆನ್ನಾಗಿತ್ತು ಗೈಸಲ್ಲಿ ಒಂದು ಹುಡುಗಿ, ಎಷ್ಟು ಚೆನ್ನಾಗಿತ್ತು ಗೈಸಲ್ಲಿ ಒಂದು ಹುಡುಗಿ. ಏನೋ ಹಂಗನ್ಬಿಟ್ರ ಇಲ್ಲಿ ಕುಯ್ದ್ಬಿಟ್ಟು ಏನ್ ಮಾಡ್ತೀವಿ. ಯಾವ್ದೋ ಒಂದ್ ಮೂವಿಲಿ ನೀವ್ ತೋರ್ಸಿದ್ರಿ ಗೊತ್ತಾ, ಅವ್ರು ಬರೀ ಇಲ್ಲಿ ಕುಯ್ದು 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 ಪುಸ್ಸ ಮತ್ತೆ ಅಂತಾರ ಸೌಂಡ್ ಇಷ್ಟ ಅಂತಾರಲ್ಲ, ಯಾವ್ದಾದ್ರು ಮೂವಿ ಗೊತ್ತಿಲ್ಲ ಹೇಳು. ಇದು ಜೈಲರ್. ನನ್ ಜೈಲರ್ ಅಲ್ಲ, ಇವಳ್ದು ಯಾವ್ದೋ ಮೂವಿ ಹೇಳು ಹೋಗ್ಲಿ. ಆತರ ಪುಸ್ ಅಂತ ಸೌಂಡ್ ಕೇಳಿಸ್ಬೇಕು ಹಂಗ್ ಮಾಡ್ಬಿಡ್ತೀನಿ. ಅವಳ್ದ ನಂದ ನಿಮ್ದು ವಾ. ಸೊ ಗೈಸ್ ನೋಡಿ ಗೈಸ್ ಎಲ್ಲ ನೀವು ಎಲ್ಲ ಕೇಳ್ತಿರ್ತೀರಾ, ಕಾಮೆಂಟ್ ಅಲ್ಲಿ ಹಾಕ್ತಿರ್ತೀರಾ. ವ್ಲಾಗ್ ಅಲ್ಲಿ ಸುಮಾರು ಜನ ಕೇಳಿದ್ದೀರಾ ಕಾಮೆಂಟ್ ಅಲ್ಲಿ. ಏನಂತ ಅಂದ್ರೆ ಏನಕ್ಕೆ ಹೋಗಿ ಬನ್ನಿ ಅಂತ ಮಾತಾಡ್ಸ್ತಾರೆ ಸುರಭಿ ನಿಮ್ನ, ಬರೀ ವಿಡಿಯೋಗೋಸ್ಕರನ ವ್ಲಾಗ್ಗೋಸ್ಕರ ನಂಗೆ ಮಾತಾಡೋದು ಅಂತ ಕೇಳಿದ್ದೀರಾ. ಮಾತಾಡ್ಸ್ತಾಳೆ ಚೆನ್ನಾಗಿದ್ದಾಗ ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ಸ್ತಾಳೆ, ಅದು ವಿಡಿಯೋಗೋಸ್ಕರ ಅಲ್ಲ. ಏನಾದ್ರು ಕೋಪ ಬಂದ್ರೆ ಏನಂತ ಬೈತೀಯಪ್ಪ, ಕೋಪ ಬಂದ್ರೆ ಫಸ್ಟ್ ಇಂದ ಹೇಳ್ತೀನಿ ಕೇಳಿ. ಗೈಸ್ ಏನ್ ಗೊತ್ತಾ, ಫಸ್ಟ್ ಇಂದಾನು ಅಷ್ಟೇ ನಮ್ಮ ಮಮ್ಮಿ ಡ್ಯಾಡಿ ನನ್ಗೆ ರೆಸ್ಪೆಕ್ಟ್ ಅನ್ನೋದ ಕಲ್ಸ್ಕೊಟ್ಟಿದ್ದಾರೆ. ಅವ್ರು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನೀನ್ ರೆಸ್ಪೆಕ್ಟ್ ಕೊಡು ಅಂತ ಹೇಳ್ತಾ ಇದ್ರು. ಸೊ ಅವಾಗ್ಲಿಂದ ನಾನು ಪ್ರತಿಯೊಬ್ಬರಿಗೂ ಹೋಗಿ ಬನ್ನಿ, ನನ್ನ ವಯಸ್ಸವರಾದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ಹೋಗಿ ಬನ್ನಿ ಅಂತಾನೆ ಮಾತಾಡ್ಸ್ತೀನಿ. ಎಲ್ಲೋ ತೀರಾ ಕ್ಲೋಸ್ ಇರ್ತಾರಲ್ಲ ಅವ್ರನ್ನ ಮಾತ್ರ ನನ್ನ ಫ್ರೆಂಡ್ಸ್ನ ಹೋಗು ಬಾ ಈ ತರ ಮಾತಾಡ್ಸ್ತೀನಿ. ಕ್ಲೋಸ್ ಇಲ್ವಾ ಅಂದ್ರೆ ಆತರ ಅಲ್ಲ, ನಿಮ್ದು ಏನಂದ್ರೆ ರೆಸ್ಪೆಕ್ಟ್. ನಮ್ಮ ಮಮ್ಮಿನೂ ನಮ್ ಡ್ಯಾಡಿನ ಹೋಗಿ ಬನ್ನಿ ಅಂತಾನೆ ಮಾತಾಡ್ತೀನಿ. ಸೊ ಎಲ್ಲ ಅದೇ ಕನ್ಫ್ಯೂಸ್, ವಿಡಿಯೋಗೋಸ್ಕರ ಹಂಗ್ ಮಾಡ್ತೀರಾ ಏನು ಅಂತ ಕೇಳ್ತಿದ್ರು. ಇಲ್ಲ, ನಾನ್ ಬೇರೆಯವ್ರ ಹೆಂಗೋ ನನ್ಗೆ ಗೊತ್ತಿಲ್ಲ, ಬಟ್ ನಾನ್ ಮಾತ್ರ ಇವ್ರು ನನ್ನ ಲವ್ ಮಾಡ್ದಾಗ್ಲಿಂದ ಹೋಗು ಕೋಪ ಬಂದ್ರೆ ಇಲ್ಲ. ಕೋಪ ಬಂದಾಗ ಮಾಮೂಲಿ ಬೋಲಿ ಎಲ್ಲ ಮಾತಾಡ್ತೀನಿ. ಗೈಸ್ ಕಡಿಮೆ ಅದೊಂದ್ಸಲ ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಅವಳು ಕೋಪ ಬಂದಾಗ ಹೆಂಗ್ ಬೈತಾಳೆ ಅಂತ. ಬೇರೆ ತರ ಎಲ್ಲ ಮಾತಾಡ್ಬಿಡ್ತೀನಿ, ಅದು ಕಂಟ್ರೋಲ್ ಆಗಲ್ಲ ಗೈಸ್. ಕಂಟ್ರೋಲ್ ಆಗಲ್ಲ. ಇನ್ನು ಕುಳ್ಳಿ ಅಲ್ವಾ ಗೈಸ್, ಇದು ಕುಳ್ಳಿ. ತಲೆ ಸ್ವಲ್ಪ ಬುದ್ಧಿ ಇಲ್ಲ, ಲದ್ದಿ ಐತೆ. ನಿಮ್ಗಿಲ್ಲ, ನಿಮ್ಗೆ ಏನೋ ತುಂಬ್ಕೊಂಡೈತೆ ನೋಡಿ ಹೆಂಗ್ ಹೊಡಿತಿದೆ. ಇಲ್ಲ ಗೈಸ್ ಅಂದ್ರೆ ತಲೆಯಲ್ಲಿ ಸಾವನ್ನಿಲ್ಲ ಅಂತ ಹೇಳ್ತಿರೋದು. ಬಿಡಿ ಬಿಡಿ ಬಿಡಿ. ಸೊ ಗೈಸ್ ಈಗ ಟೈಮ್ ಆಗ್ತಿದೆ, ಆದ್ಮೇಲೆ ಈ ವ್ಲಾಗ್ ನಲ್ಲಿ ಕಂಟಿನ್ಯೂ ಮಾಡ್ತೀವಿ, ಬಂದ್ರಿ ಹೋಗೋಣ ನಡಿ. ಗೈಸ್ ಹೋಗ್ತಾ ಇರೋದು ಇಲ್ಲ ನೋಡಿ ಗೈಸ್, ಶೂ ಒರ್ಸ್ಕೊಂಡ್ ನಿಂತಿದ್ದಾಳೆ. ಹೆಂಗ್ ಕಿರ್ಚಾಡ್ತಾರೆ ಗೊತ್ತಾ? ಇಲ್ಲ ಕಿರ್ಚಾಡ್ಬೇಡ ನಿನ್ ಮೇಲೆ. ಚಿಕ್ಕ ಮಗ ಏನು ಗೈಸ್ ಏನಂತ ಗೊತ್ತಾ, ನಾವಿನ್ನು ಏನೋ ತಪ್ಪು ಮಾಡಿದ್ರೆ ನಿಂಗೆ ಗೊತ್ತಾಗಲ್ವ, ನಾನು ಚಿಕ್ಕ ಮಗು ತಾನೆ, ಚಿಕ್ಕ ಪಾಪು ತಾನೆ ಅಂತಾಳೆ. ಇವಳೇನ್ ಚಿಕ್ಕ ಪಾಪನ ಗೈಸ್, ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆ ಗೈಸ್ ಇವಳು. ಗಡವ ಎಷ್ಟು ವರ್ಷದ ಗಡವ ಹೇಳಿ ನೀನು? ನಾನು ಈಗ 20 ಅಲ್ಲ ಗೈಸ್, ಚೈಲ್ಡ್ ಇನ್ನ. ನೋಡಿ ನಿಮ್ಗೊಂದು ಕೆಳಗಡೆ ಒಂದು ಹುಡುಗ ಒಂದು ಯಾವ್ದ್ರಲ್ಲ ಒಂದು ಗಾಡಿ ಮಾಡಿದೆ, ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ, ಅವ್ನಿಗೆ ಹೋಗಿದ್ದಾನೆ ಅನ್ಕೋತೀನಿ, ಇದ್ರೆ ತೋರಿಸ್ತೀನಿ ಮನೆ ಆ ತಲೆ ಹೆಂಗ್ ಉಪಯೋಗಿಸಿದ್ದಾನೆ ಅಂತ. ಇವಳಿಗೆ ತಲೆನೇ ಇಲ್ಲ ಗೈಸ್, ತಲೆ ಎಲ್ಲ ನಿಮ್ಗೆಲ್ಲ ಐತೆ, ತಲೆನೇ ಇಲ್ಲ. ಎವ್ವಿ ಟಾಂಗ್ ಕೊಡ್ತಾಳೆ ಇತ್ತೀಚೆಗೆ. ಇವಾಗ ಮತ್ತೆ ನೀವು ಕಳ್ಸಿರೋದು ನನ್ಗೆ, ನಾನು ಎಷ್ಟು ಸೈಲೆಂಟ್ ನೋಡಿದ್ಯೋ. ಬನ್ನಿ ಗೈಸ್, ಅವಳು ಇನ್ನ ಇದ್ ಮಾಡ್ತಿರ್ತಾಳೆ. ಹಲೋ ಮೇಡಮ್ ಬನ್ನಿ ಬೇಗ. ನಾಗಿಟ್ಟುಕೊಳ್ಳಿ, ನಮ್ಗೆ ಹೊಟ್ಟೋಗ್ಬಿಟ್ರೆ ಒಬ್ಬ ಕಣ್ಣಂಗೆ ಕಾಣ್ತಾ ಇದೀಯ ಗೈಸ್. ನಾನು ಹೇಳಿದ್ನಲ್ಲ ನೋಡಿ, ಕ್ರಿಯೇಟಿವ್ ಹೆಂಗ್ ಮಾಡ್ಕೊಂಡು ನೋಡಿಸ್ತಾನೆ. ನೀನೇ ಮಾಡಿದ್ದು? ಯಾರು ಮಾಡಿದ್ದು? ನೀನಾ? ಎಲ್ಲ ಮಣ್ಣು ತುಂಬಿದ್ಯಾ? ಹೇಳಿ ನೋಡಿ ಗೈಸ್ ಹೆಂಗ್ ಮಾಡ್ಕೊಂಡಿದ್ದಾನೆ. ನಾವು ಈ ತರ ಚಿಕ್ಕ ಏಜಲ್ಲೆಲ್ಲ ಆಟ ಆಡ್ತಿದ್ದ, ಬಟ್ ಈ ತರ ಯಾವತ್ತೂ ಕ್ರಿಯೇಟಿವ್ ಆಗಿ ಮಾಡಿರ್ಲಿಲ್ಲ. ಈ ತರ ಇದ್ರಲ್ಲಿ ನಮ್ಗೆ ಚಿಕ್ಕ ಏಜಲ್ಲಿ ಹೆಂಗೆ ಅಂದ್ರೆ ನಾವು ನಮ್ಗೆ ಇದೇ ಬೇಕು ಅದೇ ಬೇಕು ಅಂತಿದ್ದೋ, ಗಾಡಿ ಬೇಕು ಅಂದ್ರೆ ಇವಳು ಹಂಗೇನೆ ಅನ್ಸುತ್ತೆ.
ನೀನು ಹಂಗೇನ ಕೇಕ್ ತಿನ್ನಿಸ್ತವಳು ನೋಡಿ ಗೈಸ್. ಡಾಕ್ಟರ್ ಸೆಟ್. ಡಾಕ್ಟರ್ ಸೆಟ್. ಡಾಕ್ಟರ್ ಹೋಗಿ ಇಲ್ಲಿ ಆಕ್ಟರ್ ಆಗೋಳು. ಎಷ್ಟು ಇದ್ರಲ್ಲಿ ಹೇಳ್ಬಿಡಿ ಗೈಸ್. ಆಮೇಲೆ ಕಮೆಂಟ್ ಮಾಡಿ ಚಿಕ್ಕ ಏಜಲ್ಲೆಲ್ಲ ಯಾರು ಆ ಥರ ಆಟ ಆಡ್ತಿದ್ರಿ ಮಣ್ಣಲ್ಲಾಗಿರ್ಬೋದು. ಕಂಠ ನಾವೆಲ್ಲ ಕಂಠ ಸಿಕ್ಬಿಟ್ರೆ ಅದೇ ಇದು ಕಂಠ. ಆಮೇಲೆ ಏನೇನೋ ಕಾಯಿ ಬರೋ ಚಿಕ್ಕ ಚಿಕ್ಕ ಕಾಯಿ, ಅದರಲ್ಲಿ ಹಂಚು ಕಡ್ಡಿ ತೊಗೊಂಡು ಚುಚ್ಕೊಂಡು ಹಿಂಗೆ ನೋಡ್ಕೊಂಡು ಹೋಗೋವು ಎಲ್ಲ ಚೆನ್ನಾಗಿತ್ತು. ಒಂಥರ ಮಜವಾಗಿ ಚಿಕ್ಕ ಏಜ್ ಚೆನ್ನಾಗಿತ್ತು ಗೈಸ್. ಈಗ ನೋಡ್ರಿ ಒಂಥರ ಫುಲ್ ಟೆನ್ಷನ್. ಹಾಂ ನೋಡಿ ಬರ್ತಿದ್ದಾನೆ. ಸೇಮ್ ನಾನು ಹಂಗೆ ಆಡ್ತಿದ್ದಿದ್ದು. ಬಾ ಹೋಗೋಣ. ಸುರಭಿ ಓಡಿಸ್ತಾಳೆ ಗಾಡಿನ. ಏಯ್ ಹತ್ ಬಾ. ನೋಡಿ ಕೋಪ ಬರ್ಸ್ತೀನಿ, ಎತ್ ಬಾ ಗಾಡಿನ. ಅಲ್ಲಿ ನೋಡಿ ಗಾಯ್ಸ್, ಸುರಭಿ ಸೇಮ್ ಇವಳು ನಡ್ದಂಗೆ ನಡೀತಾಳೆ. ಇದು ನಡಿ, ಅದೇ ನಡೀತಾನೆ. ಇವಾಗ ಫೈನಲ್ ಇಲ್ಲಿ ಸೆಲೆಕ್ಟ್ ಮಾಡಾಗಿದೆ. ಇವಳ್ದು ಕನ್ಫರ್ಮ್ ಆಗಿದೆ, ನಂದು ಇನ್ನೂ ಓಕೆ ಓಕೆ ಅನ್ನಿಸ್ತಿದೆ. ನೋಡೋಣ, ಏನು ಸಿಗ್ನಿಲ್ಲ ಅಂದ್ರೆ ಇಲ್ಲೇ ಇದು ಹೋಗೋಬೇಕು ಶೂಟ್ಗೆ. ಮದುವೆ ಶೂಟ್ ಅಲ್ಲ ಗೈಸ್. ಗೈಸ್ ನಾವು ಒಂದು ಚಿಕ್ಕದು ವಿಡಿಯೋ ಮಾಡೋದಾಗ್ಲಿ ಎಲ್ಲ ಪರ್ಫೆಕ್ಟ್ ಇರ್ಬೇಕು ತಾನೆ, ಯಾವುದೇ ಆದ್ರೂ ಪರ್ಫೆಕ್ಟ್ ಇಲ್ಲಿ ಅಂದ್ರೆ ಅದು ನಿಮಗೆ ಜಾತ್ರೆ ತರ ಪರ್ಫೆಕ್ಟ್ ಆಗದ್ ಬೇಡ. ನನಗೆ ಸಿಂಪಲ್ ಇವಳಿಗೆ ಪರ್ಫೆಕ್ಟ್ ಆಗಿ ಸಿಕ್ಬಿಟ್ಟೈತಲ್ಲ ಗೈಸ್, ಅದಕ್ಕೆ ಹಿಂಗೆ ಆಗ್ತಾವಳೆ. ನಿನಗೆ ನಿಜ ಇಲ್ಲ, ನನಗೂ ಸ್ಯಾಟಿಸ್ಫೈಡ್ ಗ್ರ್ಯಾಂಡ್ ಆಗಿ ಕೂಡ ಐತೆ. ಹಂಗೆ ಇರ್ಬೇಕು ಗೈಸ್ ವಿಡಿಯೋಗೆ. ಸೊ ಗೈಸ್ ಇಲ್ಲಿಂದ ಏನೋ ಪಾರ್ಲರ್ಗೆ ಹೋಗ್ಬೇಕಂತೆ. ನೋಡೋಣ, ನನ್ಗೆ ಅನ್ಸೋ ಪ್ರಕಾರ ಅಲ್ಲಿ 1 hour ಮಾಡೇ ಮಾಡ್ತೀಯ. ಗೊತ್ತಾಗುತ್ತೆ ಇವಾಗ. ಬಾ ನೋಡೋಣ ಗೈಸ್, 1 hour ಮಾಡಲ್ಲ ಅಂತ ಹೇಳಿದಾಳಲ್ಲ, ನೋಡೋಣ ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಸುರಭಿಗೆ ಹೊಡೆದ್ಬಿಟ್ಟೆ ಗಾಯ್ಸ್, ಅದಕ್ಕೆ ಹೇಳ್ತಾವಳೆ ನೋಡ್ರಿ. ಇಲ್ಲಿ ಹೊಡೆದ್ಬಿಟ್ಟೆ ಅಂತ ಹೇಳ್ತಿದ್ದಾಳೆ ನೋಡಿ ಗೈಸ್. ಇಲ್ಲಿ ಏನು ಕಳ್ತಿದ್ಯಾ ಹೇಳ್ತಿರೋದು ಏನಕ್ಕೆ ಗೊತ್ತಾ? ಪಾನಿಪುರಿ ಬೇಕು ಅಂತ, ಅದು ಪಾನಿಪುರಿ ಬೇಕು ಅಂತ ಹೇಳ್ತೀರ. ನನಗೆ ಬಂಗಾರಪೇಟೆ ಬೇಕು. ನನಗೆ ಬಂಗಾರಪೇಟೆ ಏನ್ ಬೇಕು? ಏಯ್ ಪಾನಿಪುರಿಗೆಲ್ಲ ಹೇಳ್ತಾರ? ಇಲ್ಲ ನೋಡಿ ಹೆಂಗ್ ಹೇಳ್ತಿದ್ದಾಳೆ. ಅಲ್ಲಡಿ ಏನೊಳ್ಳೆ ಏನೋ ಹೊಡೆದಿರೋರು ನೋಡ್ದ ರೋಡಲ್ಲಿ ಹೋಗೋ ಬರೋರಲ್ಲ ಹಂಗೆ ಅನ್ಕೋಬೇಕು, ಹೊಡೆದ್ಬಿಟ್ಟವ್ ನೀನು ಅಂತ ಕೇಳ್ತಾವ್ರೆ ಅಂತ. ಪಾನಿಪುರಿ ಬೇಕಂತೆ ಗೈಸ್. ಈಗ ಅಲ್ಲೇ 5:30 ಆಗೈತೆ. ಅವ್ರು ಪಾಪ 6 ಗಂಟೆಗೆ ಇನ್ವೈಟ್ ಮಾಡಿದ್ದಾರೆ. ಇಲ್ಲೇ ಲೇಟ್ ಮಾಡಿದ್ರೆ ನಾವು ಹೋದ್ರೆ ಲೇಟ್ ಆಗಲ್ವಾ? ಹಾ, ಹೋಗ್ತಾ ತಿನ್ಕೊಳೋಣ ಬಿಡ. ಆಯ್ತು ಹೇಳ್ಬಿಡ, ಕೊಡಿಸ್ತೀನಿ ಇವತ್ತು ನಿನ್ಗೆ. ಅಳ್ ನೋಡಿ ಗೈಸ್ ಇಲ್ಲಿ ಹೆಂಗ್ ಹೇಳ್ತಾವಳೆ ಅಂತ. ಯಪ್ಪ ಅದ್ ನಿಲ್ಲಲ್ಲ ಗೈಸ್. ನನ್ಗೂ ಬೇಗ ಬಣ್ಣೆ ಪಣ್ಣೆ ಓಡಿಸ್ತಾವಳ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಓಡಿಸ್ತಾ ಬಣ್ಣೆನ. ಸರಿ ಗೈಸ್ ಬನ್ನಿ ಹೋಗೋಣ. ನಾನು ಏನು ಅನ್ಕೊಂಡು ಹೇಳ್ತಾಳೆ ಹ್ಞೂ ನಾನು ನಿಜ ಸೀರಿಯಸ್ ಆಗಿ ಹೇಳ್ತಾಳೆ ಅಂದ್ರೆ ಗೊತ್ತಿಲ್ಲ. ಪಾನಿಪುರಿ ಬೇಕು ಅಂತ ಹೇಳ್ತಾವಳೆ. ಅಪ್ಪ ಎಲ್ಲ ಹುಡುಗಿರು ಹಿಂಗೇನ, ಕೆಲವ್ರು ಹುಡುಗಿರು ಹಿಂಗೆ ನನಗೆ ಗೊತ್ತಿಲ್ಲ. ಸರಿ ಸೊ ಗೈಸ್ ನೋಡಿ, ಥ್ಯಾಂಕ್ ಯು ಇವಳು ಬರ್ಡಾಗೆ ನನಗೆ ಬಟ್ಟೆ ತಗೊಡ್ತಾವಳೆ. ಬ್ರೋ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಬ್ರೋ, ಹೇಳ್ಬಿಡಿ ನೀವು. ತೇಜು ಡೈಲಿ ಟೈಮ್ ಕೊಡ್ಬೇಕು ಬ್ರೋ. ಇದಕ್ಕೆ ಡೈಲಿ ಇದಕ್ಕೆ ಟೈಮ್ ಕೊಡ್ಬೇಕು, ಟೈಮ್ ಬೇಕು ನೋಡಿ ಗೈಸ್. ಇವಳು ಬರ್ಡಾಗ ನನಗೆ ಬಟ್ಟೆ ತಗೊಡ್ತಿದ್ದಾಳೆ. ಅದು ರೋಡಲ್ಲಿ ಹೋಗ್ತಿದ್ದು, ಬನ್ನಿ ಅಂತ ಕರ್ಕೊಬಂದು ತಗೊಟ್ಟಿದ್ದು ಚೆನ್ನಾಗಿದೆ ಅಂತ. ಹಾ ನಡಿ. ನಾಳೆ ಅಪ್ಲೋಡ್ ಆಗುತ್ತೆ ಬ್ರೋ. ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಹಾಂ ಓಕೆ ಬ್ರೋ, ಬಾಯ್ ಬ್ರೋ. ನಡಿ. ಸೊ ಗೈಸ್ ಪಾನಿಪುರಿ ಬೇಕು ಅಂತ ಉಳ್ಕೊಂಡು ಬರ್ತಿದ್ದು. ಅದೆಲ್ಲ ಯಾವ ಗ್ಯಾಪಲ್ಲಿ ಅಂಗಡಿ ನೋಡಲ್ಲ ಗೊತ್ತಿಲ್ಲ, ಕರ್ಕೊಬಂದ್ಲಾಗ್ಲೆ. ಬಾ ಗೈಸ್, ಅದೆಲ್ಲ ತಿನ್ಬಾರ್ದಲ್ವಾ ಗೈಸ್? ತಿನ್ಬಾರ್ದು. ಬನ್ನಿ ಗೈಸ್ ಹೋಗೋಣ. ಫಸ್ಟ್ ಇವಳಿಗೆ ಟಿಂಕ್ರಿಂಗ್ ಮಾಡಿಸ್ಬೇಕು ಇವಾಗ. ಮರ್ತೇ ಬಿಟ್ಟಿದ್ದೀನಿ ನಾ. ಅಲ್ಲೊಂದು ಹುಡುಗಿ ನಂಬರ್ ಇಸ್ಕೊಡ್ತೀನಿ ಅಂತ ಹೇಳಿದಲ್ಲ, ಅದು. ಸೊ ಗೈಸ್ ಅಲ್ಲಿ ಪಾರ್ಲರ್ ಹತ್ರ ಹೋದಾಗ ಜಗಳ ಮಾಡೋಣ, ಕೋಪ ಬರ್ಸೋಣ ಅಂತ ಅಂದ್ಕೊಂಡೆ.
ಹುಡುಗಿ ಮ್ಯಾಟ್ರ್ ಎತ್ಕೊಳ್ಳೋದು ಕೋಪ ಬರ್ಸ್ತಿಲ್ಲ. ಈಗ ಇನ್ನೊಂದು ಏನಾರು ಮಾಡಿ ಕೋಪ ಬರ್ಸೋಣ ಅಂತ ಮಾಡ್ತಾಯಿದ್ದೀನಿ, ಬಟ್ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ ಗೈಸ್. ಈ ಪಾರ್ಲರ್ ಹತ್ರನೂ ಆಗಲಿಲ್ಲ, ಅಲ್ಲಿ ಅವ್ರು ಇರಲಿಲ್ಲ, ಇಬ್ಬರು ಮಾಡೋರು. ಸೊ ನೆಕ್ಸ್ಟು ಅಲ್ಲಿ ಬರ್ಡೇ ಮುಗಿಸ್ಕೊಂಡು ಬರ್ಡೇಯಿಂದ ಆಚೆ ಬಂದಾಗ ಊಟ ಮಾಡೋಕ್ಕೆ ಹೋಗ್ತೀವಿ. ಅಲ್ಲೇನಾರು ಅಂತ ತೆಗಿತೀನಿ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೋಪ ಬಂದಾಗ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಗಿಫ್ಟ್ ಪ್ಯಾಕ್ ಮಾಡಿಸ್ತಿದ್ದೀವಿ ಇವಾಗ, ಮಾಡಿಸ್ಕೊಂಡು ಹೋಗೋದೆ. ಪಾಪ ಅಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅಂತೆ. ಎಲ್ಲ ಕಡೆ ಹಿಂಗೆ ಆಗುತ್ತೆ ನನಗೆ. ಮುಗಿಬೇಕು ಹೇಳಿ ಗೈಸ್, ಬೈರಿ ಎಲ್ಲ ನೀವು ಕಮೆಂಟಲ್ಲಿ. ಪಾನಿಪುರಿ ಕೇಳಿದ್ಲಲ್ವಾ, ಪಾನಿಪುರಿ ಕೊಡ್ಸೋಕ್ಕಾಗಲಿಲ್ಲ ಗೈಸ್. ಅಲ್ವಾ ಅವ್ರ ಬರ್ಡೇ ಮುಗಿಸ್ಕೊಂಡು ಬರೋದು ಇಷ್ಟೊತ್ತಾಯಿತು. ಲೇಟಾಗಿ ಹೋಗಿದ್ದು ಗೈಸ್, ಅಲ್ಲಿ ಲೇಟಾಗಿ ಹೋಗಿ ಅವರಿಂದ ಬೈಸ್ಕೊಳಂಗೆ ಮಾಡಿದ್ಲು. ಅವ್ರೇನು ಅನ್ಕೊಂಡ್ರು ಗೈಸ್, ಎಲ್ಲದಕ್ಕೂ ಲೇಟ್. ಅದಕ್ಕೆ ಏನ್ ತಗೊಂಡಪ್ಪ? ನಾನ್ ಲೇಟ್ ಆಗಿಲ್ಲ. ಏನ್ ತಗೊಂಡಿದ್ಯಾ? ಏನ್ ತಗೊಂಡಿದ್ಯಾ? ಚಾಕ್ಲೇಟ್ ಮತ್ತೆ ಬ್ರೌನಿ ತಗೊಂಡೆ. ನೋಡಿ ಗೈಸ್, ಇಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಟ್ಯಾಕ್ಸ್ ಹಾಕ್ಸೋಳೆ, ಊಟ ಬೇಡ ಅಂದ್ಬಿಟ್ಟು. ಅಲ್ಲಿ ವ್ಲಾಗ್ ಮಾಡಕ್ ಆಗಿಲ್ಲ ಗೈಸ್, ಮಾತಾಡ್ತಾ ಮರ್ತೆ ಹೋಗ್ಬಿಟ್ಟು ನಾವು. ಸಾಕು, ಅವ್ರ ಬ್ಲಾಗಲ್ಲೇ ನೋಡಿ. ಬನ್ನಿ ಮನೆಗೆ ಹೋಗೋಣ, ನಾನು ಸ್ವಲ್ಪ ಊಟ ತಗೊಂಡು ಮನೆಗೆ ಹೋಗ್ಬಿಟ್ಟು ಹೋಗೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸುರಭಿನ್ ಕರ್ಬಿಟ್ಟು ಎಂಡ್ ಮಾಡೋಣ. ಮತ್ತೆ ಇನ್ನೇನಪ್ಪ ಅಂದರೆ, ಹಿಂಗೆ ಹೇಳಿದ್ನ ಗೈಸ್, ಅವ್ಳಿಗೆ ಇರಿಟೇಟ್ ಮಾಡಬೇಕು ಅಂತ. ಇವತ್ತು ಮಾಡೋಕ್ಕಾಗಲಿಲ್ಲ, ಬರ್ಡೇಗೆ ಹೋಗಿದ್ರಿಂದ. ಈಗ ಮಾಡ್ತೀನಿ, ಏನಾದ್ರು ಒಂದು ರೀಸನ್ ಇಟ್ಕೊಂಡು ಹೋಗ್ತೀನಿ. ಇನ್ನೊಂದು ರೀಸನ್ ಸಿಕ್ಕಿದ್ರೆ ಮಾಡೋಣ. ಸುರಭಿ ಮಾ ಮಾ ಓಯ್, ಎಷ್ಟು ಸಲ ಕರೆಯೋದು ನಿನ್ಗೆ? ಕರೆದೀನಿ ತಾನೆ ಮಾ 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 ಅಂತ ಬ್ಲಾಗ್ ಎಂಡ್ ಮಾಡಕ್ಕೆ. ಎಷ್ಟೊತ್ತಿಂದ ಕರಿಬೇಕು ಗೈಸ್? ನೀವೇ ನೋಡಿದಿರ, 3ರಿಂದ 4 ಸಲ ಕರೆದಿದ್ದೀನಿ. ನಾನೇನಾದ್ರೂ ಕರ್ದಿದ್ ಮಾಡಿಲ್ಲ ಅಂದ್ರೆ ನನ್ ಮೇಲೆ ಕೋಪ ಮಾಡ್ಕೋತೀಯ? ನಾನು ಎಲ್ಲಿ ಕಿರ್ಚಾಡ್ತಾ ಇದ್ದೀನಿ? ನಾರ್ಮಲ್ ಆಗಿ ತಾನೆ ನಾನು ಹೇಳ್ತಿರೋದು. ನಾನು ಹೆಂಗ್ ಕಿರ್ಚಾಡ್ತಾ ಇದ್ದೀನಿ ಗೈಸ್? ನಾನು ಕಿರ್ಚಾಡಿದೀನ ಗೈಸ್? ನಾನು ಹೆಂಗ್ ಕಿರ್ಚಾಡ್ತಾ ಇದ್ದೀನಿ? ಹಾ, ಮಕ ನೋಡೋದಲ್ಲ ಮಾತಾಡು, ಮಕ ನೋಡೋದಲ್ಲ ಮಾತಾಡು. ನೀನ್ ಬಿಹೇವ್ ಮಾಡಿದ್ ಸರಿನಾ ಹಾಗಾದ್ರೆ? ಕರೆದ್ರು ರೆಸ್ಪಾನ್ಸ್ ಮಾಡಲ್ಲ, ಕೇಳಿಸಿಲ್ಲ. ಇದೆಲ್ಲ ಬಿಡು ಮಾ, ಕರೆಕ್ಟ್ ಆಗಿ ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡ್ಬೇಕು, ಸರಿನಾ ಗೈಸ್? ಇವ್ಳು ಮಾಡಿದ್ ತಪ್ಪು ತಾನೆ, ಅದ್ರಲ್ಲೂ ತಪ್ಪಲ್ದರೆ ನನ್ ಜೊತೆನೆ ವಾದ ಮಾಡ್ತಾಳೆ. ಮಕ ಏನ್ ನೋಡ್ತಾಳೆ? ಹೋಗಿ ಆಫ್ ಮಾಡೋಗೋ, ಮಕ ನೋಡ್ತಾಳೆ, ಮಕ ಬೇರೆ ನಿಂತ್ಕೊಂಡು. ಏನ್ ಇಷ್ಟ ಆಗಲ್ಲ? ನಾನ್ ಏನ್ ಮಾತಾಡ್ದೆ ಅಂತ ಮತ್ ನೀನ್ ಕರೆಕ್ಟ್ ಕರ್ತಾಗ ರೆಸ್ಪಾನ್ಸ್ ಮತ್ ನೀನ್ ತಪ್ಪು ಒಪ್ಕೋ. ನಾನೇನ್ ಕಿರ್ಚಾಡ್ತಾ ಇದ್ದೀನಿ? ನಾನೇನ್ ಕಿರ್ಚಾಡ್ತಾ ಇದ್ದೀನಿ? ನಾನು ಹಿಂಗೆ ಮಾತಾಡೋದು, ನಾನು ಹಿಂಗೆ ಮಾತಾಡೋದು. ಎಲ್ಗೊಂಟ ಹೋಗ್ತೀಯಾ ಗೈಸ್? ಇವಳು ಹಂಗೆ ಗೊತ್ತಾ, ಇವಳು ಮಾತ್ರ ರಿಸ್ಟ್ರಿಕ್ಷನ್ ಆಗ್ತಾಳೆ ಗೈಸ್, ಅದಂಗೆ ಇಷ್ಟ ಆಗಲ್ಲ. ನಾನೆಲ್ಲ ಇದ್ ಮಾಡ್ಕೊಂಡಿದ್ದೀನಿ ತಾನೆ. ಯಾವ್ದೋರು ರೋಡಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಹೋಗಿಲ್ಲ ಗೈಸ್, ನೋಡ್ಬಿಟ್ರಾ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ನಾವೆಲ್ಲ ಸಹಿಸ್ಕೊಂಡಿರ್ತೀವಿ ಅಂದ್ಮೇಲೆ ಇವಳನ್ನ ಸಹಿಸ್ಕೊಡಲ್ಲ, ಕರ್ದಿದ್ಕೊಂಡ್ ಅದು ತಪ್ಪ, ಅವಳು ತಪ್ಪೈತೆ, ತಪ್ಪಿದ್ರು ವಾದ ಮಾಡ್ತಾವಳೆ. ಗೊತ್ತು, ನಂಗೆ ಕೇಳಿಸಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ಅದಕ್ಕೆ ಹಿಂಗ್ ಕಿಚ್ಚಾಡ್ಬೇಕು. ನಾನ್ ಹೆಂಗ್ ಕಿರ್ಚಾಡ್ತಾ ಇದ್ದೀನಿ? ಏನು ಇದೊಂದು ಇಟ್ಕೊಬಿಟ್ಟವಳೆ ಬ್ಲಾಕ್ ಪೇನ್ ಮಾಡಕ್ಕೆ. ನಾನು ಹೊಂಟೋಯ್ತೀನಿ ಈಗ. ಇದೆಲ್ಲ ಕಡಿಮೆ ಮಾಡ್ಬಿಟ್ಟು ಕರೆಕ್ಟ್ ಆಗಿರು, ಸರಿನಾ? ಹಾ, ಈ ತರ ಎಲ್ಲ ಮಾತಾಡ್ಬೇಡಿ ಆಯ್ತು, ನಾನು ಇರ್ತೀನಿ, ನೀವ್ ಈ ತರ ಮಾತಾಡ್ಬೇಡಿ ಅಷ್ಟೇ. ಇಲ್ಲಿ ನಾನು ಏನ್ ಮಾತಾಡದೆ? ಒಂದ್ ಸಾರಿ ಕೇಳಕ ಗೈಸ್, ಒಂದ್ ಸಾರಿನ ಸಹ ಕೇಳ್ತಾ ಇಲ್ಲ ಅವಳು. ಒಂದ್ ಸಾರಿ ಕೇಳಕ್ಕಾಗಲ್ಲ ಗೈಸ್ ಇವಳ ಕೈಲಿ. ಈ ತರ ಆದ್ರೆ ಏನು? ಫಸ್ಟ್ ನೀನ್ ಕರೆಕ್ಟ್ ಆಗಿರಿ, ಆಮೇಲೆ ನನ್ಗೆ ಹೇಳಕ್ ಬರ್ಬೇಡ ಸುರಭಿ, ನೀನು ನಾನು ಕರೆಕ್ಟ್ ಆಗೇ ಇದ್ದೀನಿ. ಓವರ್ ಆಗೆಲ್ಲ ಆಡ್ಬೇಡ, ಚಿಕ್ಕ ವಿಷಯಕ್ಕೆಲ್ಲ ಕರೆಕ್ಟ್ ಆಗಿರಿ. ನಾನು ಕರೆಕ್ಟ್ ಆಗಿಲ್ದಾನೆ ಇದ್ ಮಾಡ್ತಿದ್ದೀನಿ. ಹಂಗಾದ್ರೆ ಕರೆಕ್ಟ್ ಆಗಿ ಇದ್ದೀನಿ ತಾನೆ ನಾನು? ನೀನ್ ಕರೆಕ್ಟ್ ಆಗಿರು ಫಸ್ಟ್ ಆಫ್ ಆಲ್. ನಾನು ಕರೆಕ್ಟ್ ಆಗಿ ಇದ್ದೀನಿ ಆಯ್ತಾ? ನಿಮ್ ಹತ್ರ ಇಟ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ಇನ್ಯಾರ ಹತ್ರ ಹೇಳ್ಸ್ಕೋಬೇಕು? ಯಾರ ಹತ್ರ? ಹಾ, ಹಿಂಗೆಲ್ಲ ಓವರ್ ಆಗೆಲ್ಲ ಮಾತಾಡ್ಬೇಡ, ಸರಿನಾ ವಯಸ್ಸು? ಹೆಂಗೆ ಅಂದ್ರೆ ಇವ್ಳು ಹೇಳ್ದಂಗೆಲ್ಲ ನಾನು ಕೇಳ್ತೀನಿ, ಬಟ್ ಇವಳು ಕೇಳಲ್ಲ. ನನ್ನಿ ಕರೆಕ್ಟ್ ಆಗಿರಿ ಅಂತ ಹೇಳೋದು. ಗೊತ್ತಾಗ್ಲಿ ಬಿಡು. ಏನ್ ಗೊತ್ತಾಗ್ಲಿ? ಬ್ಲಾಗ್ ಅಲ್ಲಿ ಹೇಳಿದ್ರೇನು ಅಂತ
ಅದೆಲ್ಲ ತೋರ್ಸ್ಬೇಕಾ ನೀವು? ತೋರಿಸ್ತಿದ್ದೀನಲ್ಲ ಗಾಯ್ಸ್, ಇವೆಲ್ಲ ಡವ್ಗಳು ಗೈಸ್, ನಾನು ನೋಡಿಲ್ವಾ ಇವೆಲ್ಲ ಡವ್ಗಳು ಹೋದ್ರೆ ವಾಪಸ್ ಬರ್ಲೇಬೇಕು. ಸುಮ್ಮನೆ ಮಾಡ ಅನ್ಕೊಂಡೆ, ಸೀರಿಯಸ್ ಆಗ್ಬಿಟ್ಟವಳೆ ಅನ್ಸುತ್ತೆ. ಸುರಭಿ, ಓಯ್ ಎಲ್ಗ ಹೋಗ್ತಿದ್ಯಾ? ಬಾ ಸುರಭಿ, ಹಿಂಗೆಲ್ಲ ಓವರಾಗಿ ಬಿಹೇವ್ ಮಾಡ್ಬೇಡ. ಹೋಗ್ತಾ ಇದೀನಿ. ಆಯ್ತು ಹೋಗು. ಅಯ್ಯೋ ಗಾಯ್ಸ್ ನೋಡಿ, ಬೇಜಾರು ಮಾಡ್ಕೊಂಡು ಅನ್ಸುತ್ತೆ. ಅವಳು ಒಂದು ಪದಕ್ಕೂ ಬೇಜಾರು. ನನ್ಗೇನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ಒಂದು ಅವಳು ನಾನು ಕರೆದೇ ಅವಳು ತಿರುಗ್ನಿಲ್ಲ. ಅದೇ ಒಂದು ರೀಸನ್ ತಲೆ ಬಂತು, ಹಂಗೆ ಮಾಡಿಬಿಟ್ಟೆ. ಬನ್ನಿ ಕರ್ಕೊಬರೋಣ. ಆಳೆ ಒಂದು 4-5 ನಿಮಿಷ ಆಯಿತು ಬರ್ತಾಳೆ ಅನ್ಕೊಂಡೆ, ಬರ್ತಿಲ್ಲ. ಎಲ್ಲ ಹೋಗಿದ್ದಾಳೆ ನೋಡೋಣ ಬನ್ನಿ. ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟಾಳ. ಆಮೇಲೆ ಎಲ್ಲಾದ್ರೂ ಕರ್ಕೊಬರಕ್ಕಾಗಲ್ಲ. ಓಯ್ ಅಲ್ಲಿ ನೋಡಿ, ಅವಳು ಒಂದು ನಾಯಿ ಒಂದು ಹೋಯ್ತಾ ಅವ್ರ ಜೊತೆ. ಏಯ್ ಬಾ ಬನ್ನಿ. ನಿಂಗೆ ಹೇಳ್ತಿರೋದು ಸುರಭಿ, ಬಾ. ಏನಕ್ಕಂಗ ಆಡ್ತಿದ್ಯಾ? ಗೈಸ್ ಇವ್ಳೇನ್ ಗೈಸ್ ಹಿಂಗೆ ತಮಾಷೆ ಮಾಡಿದ್ರೆ ಹೊಂಟೆ ನಾನು ಹೋಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಹೊಂಟೋಯ್ತೀನಿ, 5 ಎತ್ತಿರ ಹೊಂಟೋಯ್ತಾಳೆ. ನೀ ಕರ್ಕೊಬರೋಣ. ಸಮಾಧಾನ ಮಾಡೋದು ಇವಾಗಿರೋದು, ಸಮಾಧಾನ ಮಾಡೋ ಅಷ್ಟೊತ್ತಿದ್ರೆ ಸಾಕಾಗುತ್ತೆ. ನಿಮ್ಗೆ ಹುಡುಗರಿಗೆ ಗೊತ್ತಿರುತ್ತೆ ಅನ್ಸುತ್ತೆ, ಸಮಾಧಾನ ಮಾಡೋಕ್ಕಾಗಲ್ಲ. ಬನ್ರಿ ಡವ್ ಮಾಡೋಣ ಬೈಯೋ ಥರ. ಸುರಭಿ, ಓಯ್ ನಂಗೆ ಕೋಪ ಬರ್ಸ್ಬೇಡ, ಸುಮ್ಮನೆ ಬಾ. ಏನಕ್ಕೆ ಹಂಗೆ ಆಡ್ತಿದ್ಯಾ? ನಿಂಗೆ ಹೇಳ್ತಿರೋದು. ಇವ್ರು ಬೇರೆ ಬಾ, ಏನಕ್ಕೆ ಹಂಗೆ ಆಡ್ತಿದ್ಯಾ? ನಂಗೆ ಕೋಪ ಬರ್ಸ್ಬೇಡ, ಬಾ ಅಂದೆ ತಾನೆ. ಓಡ್ತಾಳ ನೋಡಿ ಗೈಸ್. ಏನ್ ಅನ್ಕೊಂಡವಳು ಇಲ್ಲಿ? ಒಯ್ ಎಲ್ಗ ಹೋಗ್ತಾ ಇದೀಯಾ? ಈಗ ಬರ್ತೀಯ ಬರಲ್ವಾ? ನಾನು ಏನ್ ಹೇಳ್ದೆ ಅಂತದ್ದು? ಮತ್ತೆ ಎಲ್ಲ ಚಿಕ್ಕ ವಿಚಾರ ಕೂಡ ಹೇಗಾಡ್ತೀರ ನಮ್ಗೆ. ಸಹಿಸ್ಕೊಂಡಿದ್ದೀನಿ ತಾನೆ. ಏನ್ ಸಹಿಸ್ಕೊಂಡಿದ್ಯಾ? ಪುನಃ ಮೇಲೆ ನಂಗೆ ಕೋಪ ಬಂದ್ಬಿಡೋದು ನೋಡು. ಬಾಯ್ ಬಂದಂಗೆ ಬೈತೀನಿ. ಆಮೇಲೆ ಎಲ್ಗ ಹೋಗ್ತೀಯಾ? ಸುಮ್ಮನೆ ಕಾಮಿಡಿ ಮಾಡಿದ್ವಾ? ಆಯ್ತು ಸುಮ್ಮನೆ. ಗೈಸ್ ಕಣ್ಣಿಗೆ ತುಂಬಿಬಿಟ್ಟೈತೆ ನೋಡಿ ಇಲ್ಲಿ. ಬಿಡಪ್ಪ ಗೈಸ್, ಮೇಲ್ಗಡೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಮನೆ ಒಳಗಡೆ ಫಸ್ಟ್ ನೋಡ್ರಿ ಗೈಸ್. ಸುಸ್ತಾಗೋಯ್ತು 10 ವರ್ಷಕ್ಕೆ. ಅಲ್ಲಿ ಹತ್ಕೊಂಬರಕ್ಕಾಗಲ್ಲ, ಅದಕ್ಕೆ ಬ್ಲಾಗ್ ಮಾಡಿಲ್ಲ. ಸೀರಿಯಸ್ ಅನ್ಕೊಬಿಟ್ಟಿದ್ಲು ಗೈಸ್. ಇನ್ನೊಂದು ಸ್ವಲ್ಪ ಹೊತ್ತು ಹತ್ತೆ ಬರೋಳು. ಹತ್ಬಿಡುವ ಮಾತು ಹೊಡಕ್ತಿಲ್ಲಕ್ಕೆ. ನನ್ಗೆ ಆ ಥರ ಸಹಿಸ್ಕೊಳಕ್ಕಾಗಲ್ಲ. ಆಮೇಲೆ ನೀನಂದಿದ್ದು ನೀವ್ಯಾರು ಹೇಳಕ್ಕೆ ಹೆಂಗೆ ಅಂತ. ನೀವು ಮತ್ತೆ ಅವಾಗ್ಲಿಂದ ಬೆಳಗ್ಗೆ ನಾನು ಒಂಥರ ರೇಗಾಡ್ತಾ ಇದೀರ ನನ್ ಮೇಲೆ. ಏನ್ ರೇಗಾಡಿದೀನಿ? ಅದು ವ್ಲಾಗಿಗೋಸ್ಕರ ಗೈಸ್. ನಾನು ವ್ಲಾಗಿಗೋಸ್ಕರ ಹೇಳಿದೆ ವ್ಲಾಗಲ್ಲಿ ರೇಗಾಡ್ತೀನಿ ಅಂತ. ನಂಗೂ ಹೇಳ್ಬೇಕು. ನಿಂಗೂ ಹೇಳ್ಬೇಕು. ಹೇಳ್ಬಿಟ್ಟು ಮಾಡ್ರಿ, ಹೆಂಗ್ ಗೊತ್ತಾಗುತ್ತೆ? ಬೇಜಾರಾಗಲ್ವಾ ನಂಗೆ? ಎಲ್ಲಿ ಬೇಜಾರಾಯ್ತು? ಹೋಯ್ತೀನಿ ಅಂದ್ರೆ ವಾಪಸ್ ಬಂದಿದ್ಯಾ? ಹೋಯ್ತೀನಿ ಅಂದ್ಬಿಟ್ಟು ವಾಪಸ್ ಬಂದೊಳಗೆ ಗೈಸ್. ನಾನಾಗ ಹೊಂಟೆ ಹೋಗ್ತಿದ್ದೆ, ಇರ್ತಾನೆ ಇರ್ಲಿಲ್ಲ ನನ್ಗೆ ಗೊತ್ತಾ. ನೋಡಿ ವಾಪಸ್ ಬಂದ್ ಕೂತಾಳೆ. ಆಗ್ಲೂ ಹಂಗೆ ಅನ್ಕೊಂಡೆ ಹೋಗಿದ್ ನೀನು. ಏನು ಏನೋ ಕಾಯ್ತಾ ಇದ್ದೀರಾ ನಾನು ಹೋಗ್ಬೇಕು ಅಂತ? ಮಮ್ಮ ಹಂಗೆ ಅನ್ಕೊ. ಹೋಗು. ನೀವೇ ಬಿಟ್ಬಿಟ್ಟು ಬನ್ನಿ. ನೀನು ಹೋಗು ಕದ ತಕೊಂಡು. ಗೈಸ್ ಹೇಳಿಲ್ಲ, ಈಗ ಗೊತ್ತಾಗೈತಲ್ಲ ಅವ್ಳಿಗೆ ಕಾಮಿಡಿ ನಾನು ಮಾಡ್ತಿರೋದು. ಈಗ ಹೇಳಿಬಿಟ್ನಲ್ಲ ಅದಕ್ಕೆ. ನಿಂಗೆ ಏನ್ ಅನಿಸ್ತು ನಂಗೆ ಮಾತಾಡ್ಬೇಕಾದ್ರೆ? ಏನ್ ಅನಿಸ್ತಾರೆ? ಅಲ್ಲಿ ಏನ್ ಬಂತು? ನಾನ್ ಬೆಳಗ್ಗೆಯಿಂದ ಯಾಕೆ ಹಿಂಗ ಆಡ್ತವ್ರೆ? ಒಂಥರ ಚಿಕ್ಕ ವಿಚಾರಕ್ಕೂ ರೇಗಾಡ್ತವ್ರೆ. ನಿನ್ನೆಯಿಂದಾನು ಅಷ್ಟೇ. ನನ್ಗೆ ಏನೋ ಆಗ್ತೈತಲ್ಲ ಇವ್ರಿಗೆ. ಏನಾಯ್ತು? ಇಂಟ್ರೆಸ್ಟ್ ಕಮ್ಮಿ ಆಯ್ತದೆ. ಗೈಸ್ ಇಲ್ಲಿ ನೋಡಿ, ಹಂಗೆಲ್ಲ ಮಾತಾಡಬಾರ್ದು. ಆತರ ಎಲ್ಲ ಫೀಲ್ ಆಗ್ತೈತೆ. ಗೈಸ್ ನಿಮ್ಗೂ ನಿಮ್ಮ ಯಾರು ಈ ವ್ಲಾಗ್ ಲವರ್ಸ್ ನೋಡ್ತೀರಾ ಕಮೆಂಟ್ ಮಾಡ್ರಿ. ನಿಮ್ ಹುಡುಗಿ ನಿಂಗೆ ಆಡ್ತಾರಾ? ಇಲ್ಲಿ ತೋರ್ಸಿ. ಏನ್ ಗೊತ್ತಾ, ಇವಾಗ ಒಂದ್ ವ್ಯಕ್ತಿ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಸಡನ್ ಆಗಿ ಅವರು ನಮ್ಗೆ ಬೈಯಕ್ಕೆ ಅಥವಾ ಇಗ್ನೋರ್ ಮಾಡಕ್ಕೆ, ಈ ತರ ಎಲ್ಲ ನಾವ್ ಕಣ್ಣಾರೆ ನೋಡ್ದಾಗ ಅದು ಒಂಥರ ಫೀಲ್ ಆಗುತ್ತೆ.
ಅಯ್ಯೋ ಇವ್ರಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯ್ತಾ, ಅಥವಾ ನಮ್ಮಿಂದ ಏನಾದ್ರು ತಪ್ಪಾಯ್ತಾ, ನಮ್ ನೋಡ್ಕೊತಾ ಇರೋ ತಪ್ಪಾಯ್ತಾ, ಈ ತರ. ಇವತ್ತು ನಾನು ಆ ಥರ ಮಾಡಿದ್ಕೆ ನಿಂಗೆ ಹಂಗೆ ಅನಿಸ್ತಾ? ಗೈಸ್ ವ್ಲಾಗಿಗೋಸ್ಕರ ಆ ಥರ ಮಾಡಿದ್ದು. ಸೊ ಯಾರು ಹಂಗೆ ಮಾಡಕ್ ಹೋಗ್ಬೇಡಿ. ನೋಡಿ ಇವಳು ಬರೀ ಎಷ್ಟು ದಿನ ಒಂದಿನ ಮಾಡಿದ್ಕೆ ಹಿಂಗೆ ಬೇಜಾರಾಗಿ ಇದು ಮಾಡ್ತಿದ್ದಾಳೆ. ನಿಜವಾಗ್ಲೂ ಲೈಫಲ್ಲಿ ಈ ತರ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರು ನಾನು ಆ ಥರ ಮಾಡ್ತೀನಮ್ಮ? ಮಾಡಲ್ಲ. ಮುಂದೇನು ಮಾಡ್ಬೇಡಿ. ವ್ಲಾಗೆಲ್ಲ ಮಾಡೋದು ಬೇಡವಾ? ಆಗಲ್ಲೂ ಬೇಡ. ಯಾಕೆ? ತಡ್ಕೊಳಕ್ಕಾಗಲ್ಲ. ಅಲ್ಲ ನೋಡ್ರಿ ಕಣ್ಣಲ್ಲಿ. ಗೈಸ್ ಪಾನಿಪುರಿ ತಿಂದು ಕೊಡ್ಸಿಲ್ಲ ಅಂತ ಹೇಳ್ತಿಲ್ಲ ಗೈಸ್. ಹಂಗ ಹೋಗ್ತಿದ್ದಿಲ್ಲ ನಡ್ಕೊಂಡು. ನೋಡಿ ಕಣ್ಣಲ್ಲಿ ನೀರೇ ತುಂಬಿಕೊಂಡು ಹೋಗ್ತಿದ್ದಲ್ಲ ನಡ್ಕೊಂಡು. ಎಲ್ಲಿ ಗಂಟೆ ಹೋಗಿವೆ? ನಡ್ಕೊಂಡು ಹೋಗ್ತಾ ಇದ್ದೆ ಸುಮ್ಮನೆ. ನನ್ನ ಮನ್ಸನ್ನೆಲ್ಲ ಭಾರಿ ಈಗ ಆಮೇಲೆ ವಾಪಸ್ ಬರುತ್ತೆ. ಫೋನ್ ತಗೊಂಡು ಹೋಗಿರೋನಿಲ್ವಲ್ಲ. ಗೈಸ್ ಯಾರು ಆ ಥರ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಹೆಣ್ಣಿದು, ನಮ್ಮ ಪಾಪು ಮರಿ, ನಮ್ಮ ಚಿನ್ನ ಮರಿ, ನಮ್ಮ ನಾಯಿ ಮರಿ, ಕೊಕ್ಕಿ ಮರಿ ಎಲ್ಲ, ನಮ್ದು ಸುರಭಿ ಮರಿ ಎಲ್ಲ ಇವಳೆ. ನೋಡ್ಕೊಳ್ಳಿ. ಯಾಕೆ ಟಾರ್ಚ್ ಯಾಕೆ ಆನ್ ಮಾಡ್ಬೇಕು? ಬೆಲ್ಲಿ ಕನ್ಸ್ತೀನಿ. ಬ್ಲಾಗ್ ಆನ್ ಆಗೈತೆ. ಬೆಳ್ಳಗೆ ಐತಿ ಗೈಸ್ ನೋಡಿ. ವೈಟ್ ಇದ್ರೆ ಬೆಳ್ಳಗ್ ಕಾಣಿಸ್ಬೇಕಂತ ನೋಡಿ ಗೈಸ್. ಅಷ್ಟು ವೈಟ್ ಇದ್ರೆ ಬೆಳ್ಳಗ್ ಕಾಣಿಸ್ಬೇಕು. ಒಂದ್ ವಿಡಿಯೋದಲ್ಲಿ ಫುಲ್ಲು ಮುಖ ಒಂದ್ ಕಲರ್, ಕೈ ಒಂದ್ ಕಲರ್ ಕಾಣಿಸ್ತಾ ಇತ್ತು ಗೊತ್ತಾ? ಅದು ನಂದು ಮೇಕಪ್ ಇಂದ ಅಲ್ಲ, ಫೋಕಸ್ ಲೈಟು ಬರೀ ನನ್ ಮುಖಕ್ಕೆ ಹೊಡಿತಾ ಇತ್ತು. ಗೈಸ್ ಅದಕ್ಕೋಸ್ಕರ ಲೈಟ್ ನಾನು ಸ್ವಲ್ಪ ನೋಡಿ ಕೈ ಕಲರ್ ತೋರ್ಸಪ್ಪ ಈಗ. ನಾನು ಸ್ವಲ್ಪ ಮೇಕಪ್ ಮಾಡಿದ್ನ. ಸೊ ನನ್ ಮುಖಕ್ಕೆ ಸ್ವಲ್ಪ ಮಾಡಿದ್ರೆ ಅದು ಬ್ರೈಟ್ ಆಗಿ ಕಾಣಿಸ್ತದೆ. ನನ್ಗೆ ಈಗ್ಲೇ ಮೇಕಪ್ ಇಲ್ಲ ಹತ್ರವ. ಈಗ್ಲೇ ಇಷ್ಟು ಬ್ರೈಟ್ ಆಗಿರ್ತೀನಿ. ಆ ಮೇಕಪ್ ಮಾಡಿದಾಗ ಇನ್ನ ಫುಲ್ ಬ್ರೈಟ್ ಆಗಿರ್ತೀನಿ. ಸೊ ಅವಾಗ ಅದೇನಾಯ್ತು, ಜಾಸ್ತಿ ಎದ್ ಕಾಣಿಸ್ಬಿಡ್ತು. ಸೊ ಕೈ ಕಾಲೆಲ್ಲ ಕಮೆಂಟ್ ಹಾಕಕ್ ಹೋಗ್ಬಿಡಿ, ಬೇಜಾರಾಗುತ್ತೆ. ಆಮೇಲೆ ಯಾರನ್ನು ಬೈಯಕ್ ಹೋಗ್ಬಿಡಿ. ನಿಮ್ಗೆ ಫ್ರೆಂಡ್ಗೆ ಹೊಡಿರಿ ಬೇಕಿದ್ರೆ. ಯಾಕೆ ಬಂದ್ಬಿಡಿ, ತಮಾಷೆ ಹೊಡೆದಾಡಿ. ತಮಾಷೆಗೆ ಎಷ್ಟು ಹೊಡೆದಾಡಿ. ನೋಡಿ ಗೈಸ್ ಹೆಂಗ್ ಹೊಡಿತಾಳೆ. ಏನ್ ಗೊತ್ತಾ? ಗೊತ್ತಿಲ್ಲ. ನಾನೇನೋ ಹೇಳ್ತಾ ಇದ್ದೀನಿ. ನಿಜ ಹತ್ಬಿಡ್ತೀನಿ. ನಾನು ನಿಜ ಹತ್ಬಿಡ್ತೀನಿ. ಫೇಸ್ ಮಾಡ್ಬಿಡಿ. ನೀವು ಹಂಗಿಲ್ಲ. ನಾನು ಆ ಥರ ಅಂದಿಲ್ಲ ಗಾಯ್ಸ್. ಕೂದಲೆಲ್ಲ ಹಾಳು ಮಾಡಕ್ ನಾನೇನೋ ಹೇಳ್ತೇಳಕ್ ಬರ್ತಾ ಇದ್ದೆ, ಸುಮ್ನೆ ಇರಿ. ಏನ್ ಗೊತ್ತಾ, ನಾನು ಅವಾಗ್ಲೇ ಹೇಳ್ದಂಗೆ ಒಂದು ವ್ಯಕ್ತಿ ಯಾರು ನಿಮ್ನ ತುಂಬಾ ಇಷ್ಟಪಡ್ತಿದ್ದಾರೆ ಅವ್ರಿಗೆ ಯಾವತ್ತೂ ನೋವು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಮನ್ಸು ನಾನ್ ಸೆನ್ಸಿಟಿವ್ ಅಂತ ಎಲ್ರಿಗೂ ಗೊತ್ತು. ನಂಗೆ ಇಷ್ಟು ನೋವಾದ್ರು ನಾನು ತಡ್ಕೊಳಲ್ಲ. ಇಷ್ಟು ಯಾರಾದ್ರೂ ಏನಾದ್ರು ಅನ್ಕೋತಾರೇನೋ, ಅವ್ರ ಏನಾದ್ರು ಅನ್ಕೊಂಡ್ರು ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಆ ತರ ಸೆನ್ಸಿಟಿವ್ ಮನ್ಸುಗಳು ತುಂಬಾ ಇರ್ತವೆ. ಸೊ ಅವ್ರು ಯಾರಿಗೂ ಬೇಜಾರ್ ಮಾಡ್ಬೇಡಿ. ನನ್ಗೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ. ಏನ್ ಎಕ್ಸ್ಪೀರಿಯನ್ಸ್? ನೀವು ನಂಗೆ ಹರ್ಟ್ ಮಾಡಿದೀರ ಇವತ್ತು. ಗಾಯ್ಸ್ ನೋಡಿ ಗಾಯ್ಸ್, ನಿಮ್ಗೋಸ್ಕರ ನಮ್ಮ ಹುಡುಗಿಗೂ ಹರ್ಟ್ ಮಾಡ್ತಿದ್ದೀನಿ. ನಿಮ್ಗೋಸ್ಕರ, ನಮ್ಮ ವ್ಯೂವರ್ಸ್ಗೋಸ್ಕರ ನಿಮ್ಗೂ ಹರ್ಟ್ ಮಾಡ್ತಾ ಇದೀನಿ ನೋಡಿ. ಗಾಯ್ಸ್ ಮೈಗಳಿಗೆ ಸುಟ್ಟು ಮೈಗಳಿಗೆ ಏನು ಕೆಲಸ ಮಾಡಲ್ಲ. ಏನಂದ್ರಿ? ಓಮೇನ್ ಮದ್ವೆ ಆಗ್ಬೇಕಾ? ಮನೇಲಿ ಇವ್ರ ಅಮ್ಮನೂ ಅಷ್ಟೇ. ಇವ್ರ ಅಮ್ಮ ಇಲ್ಲ ಅಂತ ಹಿಂಗ ಆಡ್ತಾಳು. ಇವ್ರ ಅಮ್ಮ ಬಂದಾಗ ಅಮ್ಮ ಆಯ್ತು ಮಮ್ಮಿ, ಹ್ಞೂ ಮಮ್ಮಿ. ಇವ್ರ ಅಜ್ಜಿ ಇದ್ದಾಗ ನೋಡ್ಬೇಕಿತ್ತು. ಅಯ್ಯೋ ರಾಮ, ಎಷ್ಟು ಕ್ಲೀನ್ ಅಂದ್ರೆ ಇವ್ರ ಅಜ್ಜಿ ಹಿಂಗಿರ್ತಾಳೆ. ನಮ್ಮ ಅಮ್ಮಗಳು ಹಂಗೆ ಹಂಗೆ ಅಂತ ಇವ್ರ ಅಜ್ಜಿ ಅನ್ಕೋತಿತ್ತು. ಸೀರಿಯಸ್ಲಿ ನಾನು ಎಷ್ಟು ಕ್ಲೀನ್ ಆಗಿರ್ತೇನೆ ಗೊತ್ತಾ? ಇಲ್ಲಿ ಬಂದಿ ಬೇಜಾರಾಯ್ತಾ? ಸಾರಿ 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 ಬೇಡ, ನಂಗೆ ಸಾರಿ. ನಂಗೆ ಚಾಕ್ಲೇಟ್ ಕೊಡ್ತೀನಿ. ಚಾಕ್ಲೇಟ್ ಬೇಕಂತ ಗಾಯ್ಸ್. ಇವಳು ಚಾಕ್ಲೇಟ್ ಕೊಡ್ಸರಿ ಇವಳು ಮನ್ನ ಇವಳು ಸಮಾಧಾನ ಆಗ್ಬಿಡ್ತಾಳೆ. ಇವಳು ಸ್ವಲ್ಪ ಬೇಗ ಆರಾಮಾಗಿ ಸಮಾಧಾನ ಮಾಡ್ಬೋದು. ನಾನು ಪಾನಿಪುರಿ, ಬಂಗಾರಪೇಟೆ ಪಾನಿಪುರಿ ಕೊಡ್ಸಿರ್ನಿಲ್ವ ಚಾಕ್ಲೇಟ್? ಒಬ್ಳೆ ಮುಕ್ತ ನೋಡಿ ಗಾಯ್ಸ್. ಅಲ್ಲಿ ತಿನ್ಬಿಟ್ಟು ಇಕ್ಕೊಳ್ಳೆ ಅಲ್ಲಿ ಸಾಗು. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ಯಾರು ಬೇಜಾರ್ ಮಾಡಕ್ ಹೋಗ್ಬೇಡ್ರಿ, ಟ್ರೈ ಮಾಡ್ಬೇಡ್ರಿ. ಅಂದ್ರೆ ಮಾಡ್ರಿ, ಒಂದೊಂದ್ ಟೈಮ್ ಮಾಡ್ರಿ. ಫುಲ್ ಲೈಫಲ್ಲೇ ಬೇಜಾರ್ ಮಾಡಕ್ ಹೋಗ್ಬೇಡಿ.
ಮತ್ತೆ ಇವಾಗ ಯಾರಾದ್ರೂ ಮಾಡಿದ್ರು ಅವ್ರಿಗೆ ಮುಂದೆ ತಿತ್ಕೊಳ್ಳಿ, ಆಮೇಲೆ ಮಾಡಿದ್ರೆ ಸಾರಿ ಕೇಳ್ಬಿಟ್ಟು ಅದಕ್ಕೆ ಸಮಾಧಾನ ಮಾಡಿ ಅಷ್ಟೇ. ಅಷ್ಟೇ ಗೈಸ್, ಕವಿ ಆಗ್ಬಿಟ್ಟಿದ್ದಾರೆ ಸುರಭಿ ಇವಾಗ. ಸೊ ಗೈಸ್, ನಿಮ್ಗೆ ಬ್ಲಾಗ್ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಯಾರಾದ್ರೂ ಈ ತರ ಈಗ ಸುರಭಿ ಹೇಳಿದ್ರೆ ಗೊತ್ತಾ, ನೋವಾಗುತ್ತೆ ಆ ರೀತಿ ಯಾರು ಆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಇಲ್ಲ ನಮ್ಮ ಹುಡುಗ ಆ ರೀತಿ ಮಾಡಲ್ಲ ಅನ್ನೋರು ಇದ್ರು ಕೂಡ ಕಮೆಂಟ್ ಮಾಡಿ. ಚೆನ್ನಾಗಿರೋರು ಕೂಡ ಕಮೆಂಟ್ ಮಾಡಿ. ಈ ವ್ಲಾಗ್ ಎಷ್ಟು ಇಷ್ಟ ಆಗಿದೆ ಅಂತ ನೋಡ್ತೀನಿ ಗೈಸ್. ಜಾಸ್ತಿ ಕಮೆಂಟ್ ಬಂದ್ರೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ, ಕಡಿಮೆ ಕಮೆಂಟ್ ಬಂದ್ರು ಕಡಿಮೆ ಇಷ್ಟ ಆಗಿದೆ ಅಂತ ಅಷ್ಟೇ, ಇನ್ನೇನಿಲ್ಲ. ತಲೆ ಎಲ್ಲ ಹೊರ್ಸ್ಬಿಡ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಗೈಸ್, ಹೇಳು ಒಂದೇ ಸಲ ಹೇಳ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್ ಬಾಯ್, ಸಿ ಯು. ಏನು ಮರ್ತಿದ್ದೀರಾ? ಏನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಂಗೆ ಇನ್ನೂ ಒಂದ್ ಮರ್ತಿದ್ಯಾ, ಸಪೋರ್ಟ್ ಮಾಡೋದನ್ನ ಕೂಡ ಮರಿಬೇಡಿ. ಅದನ್ನ ಇವತ್ತೇ ಗೈಸ್ ಫಸ್ಟ್ ಹೇಳಿ, ನಾನು ಪ್ರತಿ ಒಂದ್ ವ್ಲಾಗ್ ಅಲ್ಲೂ ಹೇಳ್ಕೊಂಡ್ಬರ್ತೀನಿ. ಇವ್ರು ಇವತ್ತೇ ಹೇಳ್ಬಿಟ್ಟು ನನ್ಗೆ ಹೊಂಟಾರೆ. ಸೊ ಗೈಸ್, ಬಾಯ್, ಟಾಟಾ, ಲವ್ ಯು. Bye guys, love you so much. ಬಾಯ್. ಹಿಂಗೆ ಸಪೋರ್ಟ್ ಮಾಡಿ. ಟಾಟಾ. Tata. ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ಈ ವ್ಲಾಗ್ ಅಲ್ಲಿ ನೋಡ ಆ ಬ್ಲಾಗ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಗೈಸ್, ನಾನು ಆಡೋದು ಚೈಲ್ಡ್ ತರ ಅಲ್ಲ, ನಾನು ಇರೋದೇ ಚೈಲ್ಡ್ ತರ. ನನ್ ಜೊತೆ ನೀವೇ ಬಂದ್ ನೋಡಿ ಗೊತ್ತಾಗುತ್ತೆ. ನೋಡಿ ಗೈಸ್, ಇದೇನು ಇದ್ರಲ್ಲೇ ಗೊತ್ತಾಗುತ್ತೆ, ಇವಳು ಹೇಳೋದ್ ಮಾತಲ್ಲೇ ಗೊತ್ತಾಗುತ್ತೆ ನಾನು ಆಡೋದು ಚೈಲ್ಡ್ ತರ ಅಲ್ಲ, ನಾನು ಇರೋದೇ ಚೈಲ್ಡ್ ತರ ಅಂತೆ. ಅಪ್ಪ ನನ್ ಜೊತೆ ಇರೋರ್ಗು ಬೇಕಾದ್ರೆ ಹಂಗೆ ನೀವೇ ಅವಾಗವಾಗ ಏನಾದ್ರು ನಾನು ಕಾಣಿಸಿದ್ರೆ ಎಲ್ಲಾದ್ರೂ ಗೊತ್ತಾಗುತ್ತೆ ನಿಮ್ಗೆ. ನಾನೇನ್ ಆತರ ಆಕ್ಟಿಂಗ್ ಎಲ್ಲ ಮಾಡಲ್ಲ, ನಾನು ಇರೋದೇ ಚೈಲ್ಡ್ ತರ. ಸೊ ಗೈಸ್, ಟ್ಯಾಗ್ ಮಾಡಿ ಚೈಲ್ಡ್ ಯಾರು ಇರ್ತಾರೆ ಅವ್ರನ್ನ ಕಮೆಂಟ್ ಅಲ್ಲಿ ತಿಳಿಸ್ರಿ. ಸೊ ಬಾಯ್, ಗುಡ್ ನೈಟ್, ಸಿಗೋಣ ನಾಳೆ. ಬಾಯ್. ಬಾಯ್.